ರಾಯಚೂರು ಅಂತ ಹಾಯ್ ಹೇಳ್ಬೇಡಿ ಮೇಡಮ್. ಹರೇ ಕೃಷ್ಣ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತು ನಾನು ಗುಡಿಗೆ ಹೋಗಿಲ್ಲ, 3 ದಿವಸ ಗುಡಿ ಬರಲ್ಲ ಅಂತ ಹೇಳಿದ್ದೀನಿ. ಏನಕ್ಕೋಸ್ಕರ ಅಂದರೆ ದೊಡ್ಡ ದೊಡ್ಡ ಸಿಂಗರ್ಸ್ ಬರ್ತಾಯಿದ್ದಾರೆ. ನಿನ್ನೆ ಸಂಜೆ ತೆಗಡೆ ಬಂದಿದ್ದರು, ವಿಡಿಯೋ ನೋಡಿರ್ತೀರಾ ಎಲ್ಲರೂ. ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಎಲ್ಲರೂ, ಚೆನ್ನಾಗಿ ಮಾಡ್ತಾಯಿರಿ ಹೀಗೆ. ಇವತ್ತು ರಾಜೇಶ್ ಕೃಷ್ಣ ಸರ್ ಬರ್ತಾಯಿದ್ದಾರೆ. ಈಗ ಅಗ್ರಿಕಲ್ಚರಿಗೆ ಹೋಗೋಣ. ಚಾರ್ಜಿಂಗ್ ಅಂತೂ ಇದೆ, ಎಷ್ಟಿದೆ ಅಂದರೆ 69 ಇದೆ ಚಾರ್ಜಿಂಗು. ಈಗ ಆರಾಮ್ಸೆ ಹೋಗ್ಬೋದು ಬನ್ನಿ, 3 ದಿವಸ ಬರುತ್ತೆ. ಸೊ ಹಂಗೆ ATMಗೆ ಅಮೌಂಟ್ ಹಾಕಬೇಕಿತ್ತು, ಅಮೌಂಟ್ ಹಾಕ್ಬಿಟ್ಟು ಇವಾಗ ಅಗ್ರಿಕಲ್ಚರಿಗೆ ಹೋಗ್ತಾ ಇದ್ದೀನಿ. ಹೋಗೋಣ ಬನ್ನಿ. ಫೈನಲಿ ಆಗಿ ಅಗ್ರಿಕಲ್ಚರ್ಗೆ ರೀಚ್ ಆಗಿದ್ದೀನಿ. ಇವಾಗ ಸದ್ಯಕ್ಕೆ ಈಗ ನೆಕ್ಸ್ಟು ಕುಸ್ತಿ ಆಟ ನಡೀತಾ ಇರ್ತದೆ. 2 ಗಂಟೆಗೆ ಕುಸ್ತಿ ಇದೆ, 2 ಗಂಟೆ ಕುಸ್ತಿ ನೋಡೋಕೆ ಹೋಗೋಣ. ಇವಾಗ ಸದ್ಯಕ್ಕಾಗಿ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಹತ್ರ ಹೋಗೋಣ. ನಾವು ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಹತ್ರನೇ ಇದ್ದೀವಿ. ಎಲ್ಲ ಆಟಗಳು ನಡೀತಾ ಇದೆ, ಗೇಮ್ಸು ಎಲ್ಲ. ಈಗ ಹೋಗೋಣ ಬನ್ನಿ. ನಿನ್ನೆ DC ವರ್ಸಸ್ RCB ಮ್ಯಾಚ್ ಇತ್ತು. ನಿನ್ನೆ RCB ಗೆದ್ದಾಗಿದೆ. ನಿನ್ನೆ ಸಂಜಿತ್ ಕಡೆ ಹೇಳಿದರು RCB ಗೆದ್ದಾಯಿತು. ಈಗ ನೆಕ್ಸ್ಟ್ ಇರೋದು ಒಬ್ಬರೇ ಬಾಯ್ಸ್ ಅಂತ. ಈ ಸಲ ಬಾಯ್ಸ್ ಕಪ್ಪುಂದೆ, ಈ ಸಲ RCB ಕಪ್ಪೆ. ನೋಡ್ರಿ, ಹುಡುಗಿರ್ದು 2 ಆಯಿತು, ನೆಕ್ಸ್ಟ್ ಹುಡುಗರದ್ದು 2 ಆಗುತ್ತೆ. 2 ಅಂದರೆ ಕಪ್ಪು, ಮತ್ತು ಅದಲ್ಲ ಅದು ಸಂದೆಗಿಂದ ತೋರ್ಕೊಂಡು ಹೋಗ್ಬೇಕು. ಅಂಕಲ್ ಪೂರ್ತಿ ಸ್ಟಕ್ ಆಗಿಬಿಟ್ಟಿದ್ದಾರೆ. ಹೋಗಿ ಅಂಕಲ್. ಈಗ ನಾವು ಒಳಗೆ ಹೋಗೋಣ ಬನ್ನಿ. ಈ ಸಂದೆ ಈಗ ತೂರ್ಸಿ ಗೊತ್ತಾಗಲ್ಲ, ನೋಡೋಣ ಬನ್ನಿ. ನೋಡ್ರಿ, ಓಕೆ ನೋಡೋಣ ಬನ್ನಿ. ಈಗ ಬಂದಿದ್ದು ಡಾಗ್ ರೇಸಿಂಗ್ ಅಂತೇಳಿ ನೋಡ್ತಾ ಇರ್ಬೋದಲ್ಲ. ಎಷ್ಟು ಮಾತು ಕೇಳ್ತೇವೆ ನಾಯಿ ಎಲ್ಲರೂ. ಏನಕ್ಕಂದ್ರೆ ಡಾಗ್ ಸಾಕಿರ್ತಾರೆ, ಅವ್ರವ್ರ ಮಾತು ಕೇಳ್ಬೇಕಂತೇಳಿ ಎಲ್ಲರೂ ಇದನ್ನು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ನೋಡಿ ಈಗ ಎಷ್ಟು ಕ್ಯೂಟ್ ಆಗಿದ್ದಾವೆ ಇಬ್ಬರು. ಅಂದರೆ ಮೂವಿ ನೋಡಿರ್ತೀರ, ಎಂಟರ್ಟೈನ್ಮೆಂಟ್ ಅಂತ ಮೂವಿ, ಸೇಮ್ ಅದೇ ಥರ ನಾಯಿದೆ. ತೋರಿಸ್ತೀನಿ ನೋಡಿ. ಇರೋದು ಎಂಟರ್ಟೈನ್ಮೆಂಟು. ಲ್ಯಾಬ್ರೋಡ್ ಮತ್ತು ಜರ್ಮನ್ ಶೆಪರ್ಡ್ ಜೊತೆ ಇದ್ದಾವೆ. ನೋಡ್ತಾ ಇರೋದು ರಾಡ್ ಬಿಲ್ಲರ್ ನೋಡಿ ಹೆಂಗಿದೆ, ಸಾಕಷ್ಟು ಬಂದ್ಬಿಟ್ಟು 1000 ಬೈಟ್ ಇದೆ. ಒಂದ್ಸತೆ ಕಡಿದ್ರೆ ಮಾಂಸಖಂಡಗಳೇ ಕಿತ್ಕೊಂಡ್ಬರುತ್ತೆ, ಆ ಥರ ಬೈಟ್ ಇರುತ್ತೆ. ಇರ್ಬೋದು ಇಲ್ಲೊಂದು ನೋಡ್ತಾ ಇರೋದು ರೋಲ್ ರೈಟು. ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ, ಇವತ್ತು ನೋಡ್ತಾ ಇದ್ದೀನಿ ಫಸ್ಟ್ ಟೈಮ್ ಆಗಿ. ನೋಡ್ತಾ ಇರೋದು ಫುಲ್ ಬಿಟ್ಟು ಎಷ್ಟು ಸಖತ್ತಾಗಿದೆ. ನೋಡ್ತಾ ಇರೋದೇ ಒಂಥರ ಇದು ನೋಡ್ತಾ ಇರೋದು. ಇಲ್ಲಿ ನೋಡಿ, ಈಗ ಇಲ್ಲಿ ಜೊಲ್ಲು ಏನಕ್ಕೆ ಬರ್ತವೆ ಅಂದರೆ ಪಾಪ ಬಿಸಿಲು ತಡ್ಕೊಳಕ್ಕಾಗಲ್ಲ ಜಾಸ್ತಿ, ಅದಕ್ಕೋಸ್ಕರ ಅವು ನೀರು ಜಗ್ಗಿ ಕುಡಿಬೇಕಾಗತ್ತೆ. ಪಾಪ ಅವ್ರು ಬೆಳಗ್ಗೆ 9:30ಗೆ ಬಂದಿದ್ರಂತೆ. ಸೊ ಇವಾಗ ಟೈಮು 10-11 ಆಗ್ತಾ ಇದೆ. ಪಾಪ ಅದಕ್ಕೂ ಪ್ರಾಣಿಗಳಿಗೂ ಸ್ವಲ್ಪ ಕೇರ್ ತಗೋಬೇಕಲ್ವಾ. ಈ ಒಂದು ಡಾಗ್ ಶೋನ ಎಷ್ಟು ಜನ ನೋಡಕ್ ಬಂದಿದ್ದಾರೆ. ಫುಲ್ ಕ್ರೌಡ್ ಇದೆ ನೋಡಿ. ಇದು ಬಂದ್ಬಿಟ್ಟು ಗೊರ್ರೆಟ್ರೋ ಅಂತೇಳಿ 7 ನಾಯಿ ಇದಾವೆ, ನೋಡ್ತಾ ಇರ್ಬೋದು. ಫೈನಲಿ ಆಗಿ ನಾವಿರೋದು ಈಗ ಸ್ಟೇಜ್ ಅಪೋಸಿಟ್ ಮುಂದೆನೇ ಇದ್ದೀವಿ. ಏನಕ್ಕೆ ಅಂದರೆ ರಾಜೇಶ್ ಕೃಷ್ಣ ಸರ್ ಬರ್ತಾ ಇದ್ದಾರೆ. ಈಗ ಅಲ್ಲಿಂದ ನಾವು ಡಾಗ್ ಕಾಂಪಿಟೇಷನ್ ಮುಗಿಸ್ಕೊಂಡು ಬಂದಾಯಿತು. ಈಗ ಸಾರ್ ಬರ್ತಾಯಿದ್ದಾರೆ ಅಂತ ವೇಟ್ ಮಾಡ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಸ್ಟೇಜ್ ಮೇಲೆ ಆ್ಯಂಕರಿಂಗ್ ಮಾಡ್ತಾರಲ್ಲ, ಅವ್ರ ಹತ್ರ ಹೋಗ್ತಾ ಇದ್ದೀವಿ. ಇದು ಡ್ರಮ್ ಶೋ ಆಗುತ್ತೆ ನೋಡಿ, ತೋರಿಸ್ತೀನಿ. ಡ್ರಮ್ ಸೆಟ್ ಈ ಥರ ಪ್ಲೇ ಮಾಡ್ತಾರೆ ಅಂತ ತೋರಿಸ್ತೀನಿ. ಈಗ ಯಾರು ಬಂದ್ಬಿಟ್ಟು ರಾಜೇಶ್ ಕೃಷ್ಣ ಸರ್ ಟೀಮೆಂಟ್ಸು ಎಲ್ಲರೂ. ಮತ್ತು ಇಲ್ಲಿ ಮಿಥುನ್ ಇಬ್ಬರನ್ನ ಸ್ಟೇಜ್ ಮೇಲೆ ನಿಂತಿದ್ದೀವಿ. ಇನ್ನು ಸಾರ್ ಯಾವಾಗ ಬರ್ತಂತ ಕಾಯ್ಕಂತ ಕೊಡ್ತಾ ಇದ್ದೀನಿ. ಒಂದ್ಸಲ ಮೇಡಮ್ ಮೀಟ್ ಮಾಡಿಸ್ತೀನಿ. ಎಲ್ಲ ಒಂದು ರಾಯಚೂರಿಗೆ ಹಾಯ್ ಹೇಳ್ಸೋಣ ಅಂತ. ರಾಯಚೂರು ಅಂತ ಹಾಯ್ ಹೇಳ್ಬೇಡಿ ಮೇಡಮ್. ಹಾಯ್, ಥ್ಯಾಂಕ್ ಯು. ಏನಾಗಿ ಇವಾಗ ಮನೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಎಕ್ಸಾಕ್ಟ್ ಆಗಿ 4 o'clock ಬರೋಣ. 2000 years later. ಫೈನಲ್ ಆಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಇವತ್ತು ನನ್ನ ಔಟ್ಫಿಟ್ ನೋಡಿ ಚೆನ್ನಾಗಿ ಕಾಣ್ತಾ ಇದೆ. ಹೋಗೋಣ ಬನ್ನಿ ಅಗ್ರಿಕಲ್ಚರ್ ಕಾಲೇಜಿಗೆ. ಟೈಮ್ ಆಗಿದೆ. ಆಫ್ಟರ್ ಲಾಂಗ್ ಟೈಮ್ ಆಗಿ ನಾವು ಡೀಸೆಲ್ ಟ್ರೈನ್ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಷ್ಟು ಲಾಂಗ್ ಟೈಮ್. ಸೊ ಫೈನಲಿ ಗೈಸ್, ನಾನು ಆಲ್ರೆಡಿ ಅಗ್ರಿಕಲ್ಚರಿಗೆ ರೀಚ್ ಆಗಿದ್ದೀನಿ. ಈಗ ಒಳಗೆ ಹೋಗೋ ಸಮಯ. ನಮ್ಮ ಫ್ರೆಂಡಿಗೆ ಕಾಲ್ ಮಾಡಬೇಕು ನೆನ್ನಿದ್ದಾನೆ ಅಂತೇಳಿ. ಈಗ ಕಾಲ್ ಮಾಡಿಬಿಟ್ಟು ನಾನು ಡೈರೆಕ್ಟ್ ನಿಮಗೆ ಸಿಗ್ತೀನಿ. ನೋಡ್ತಾ ಇರ್ಬೋದು ಹಿಂದೆ ಎಷ್ಟು ಫುಲ್ ಪಾರ್ಕಿಂಗ್ ಮಾಡಿದ್ದಾರೆ, ಕಾರ್ ಪಾರ್ಕಿಂಗ್ನ. ಫುಲ್ಲು ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ರೋಡ್ ಈ ಕಡೆ ಸುತ್ತಮುತ್ತ ರೋಡೆಲ್ಲ ಕಾರ್ ಪಾರ್ಕಿಂಗ್ಗೆ. ಈಗ ಹೋಗೋಣ ಬನ್ನಿ ಬನ್ನಿ. ಆಲ್ಮೋಸ್ಟ್ ಎಲ್ಲ
ಎಲ್ಲರೂ ರಾಜೇಶ್ ಕೃಷ್ಣ ಸರ್ ಎಲ್ಲರೂ ಹಾಡು ಕೇಳಕ್ಕೆ ಬರ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಅಡ್ಡ ಇಟ್ಟ ಹೋದ್ರೆ ಪೊಲೀಸ್ ಬಂದು ಎಲ್ಲ ನೋಡ್ತಾರೆ. ಫೈನಲಿ ನಾನು ಒಬ್ಬನೇ ಬಂದಾಯ್ತು. ನಮ್ಮ ಫ್ರೆಂಡ್ ಮಿತ್ರನು ಕೊಡ್ತಾರೆ ಪೂರ್ತಿ VIP ಮನಸ್ಸಂತ ಇದೆ, ರಾಯರಿದ್ದಾರೆ, ಒಂದೇ ಬರ್ತಾನೆ. ವಿದ್ಯಾರ್ಥಿಗಳು ಸಾದರಪಡಿಸುತ್ತಿರುವ ಕಾರ್ಯಕ್ರಮ ಇದು ಆಳ್ವ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಮುಂದಕ್ಕೆ ಫೈನಲ್ ಆಗಿ ನಾವು VIP ಗೇಟ್ ಅಲ್ಲೇ ಇದೀವಿ. ಎಲ್ಲ ಫುಲ್ ರಶ್ ಇದಾವೆ. ಏನು ಮಾಡೋಕ್ಕಾಗಲ್ಲ, ಹೆಂಗೋ ಅದು ಮಾಡಿ ಇವ್ನು ಕೃಷ್ಣ ಬಂದಿದ್ದಾನೆ, ಹೆಂಗೋ ಮಾಡಿ ವಿಡಿಯೋ ಮಾಡೋಣ. ಇದ್ದಾರೆ ಬರ್ಬೇಕಂಗಾದ್ರೆ ಒಂದ್ ಸ್ವಲ್ಪ ಜೋರಾಗಿ ಸೌಂಡ್ ಆಳ್ವಾಸ್ಗೆ. ಉತ್ಸವದ ಮೆರುಗನ್ನ ರಂಗನ್ನ ಹೆಚ್ಚಿಸೋದಕ್ಕೆ ಒಂದು ಜೋರದ ಚಪ್ಪಾಳೆ ರಾಯಚೂರು. ಸೊ ಇದೇ ಖುಷಿ ಬೇಕು ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಸೌಂಡ್ ಅಷ್ಟೇ ಸಾಧ್ಯ. ಸೌಂಡ್ ಇಂದ ಅಷ್ಟೇ ಹೇಳಲಿಕ್ಕೆ ಅದು ಒಂದು ದಿನಾನೂ ಸಾಲಲ್ಲ. ಆದ್ರಿಂದ ಅದನ್ನ ಒಂದು ಸಣ್ಣದಾಗಿ ಒಂದು ಕಥೆಯನ್ನ ಮಾಡಿ ನಿಮ್ಮೆಲ್ಲರ ಮುಂದೆ ಒಂದು ಲೇಸರ್ ಶೋನ ಮುಖಾಂತರ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೀವಿ. ಈಗ ಲೇಸರ್ ಶೋಗೆ ಒಂದು ಜೋರದ ಚಪ್ಪಾಳೆ. ಇಲ್ಲಿನ ಐತಿಹಾಸಿಕ ಹೆಜ್ಜೆ ಗುರುತುಗಳು ಕ್ರಿಸ್ತಪೂರ್ವ 3ನೇ ಶತಮಾನ. ಜಿಲ್ಲಾಡಳಿತದ ವತಿಯಿಂದ ರಾಯಚೂರು ರೈಸ್ ಮಿಲ್ಲರ್ಸ್ ಅಸೋಸಿಯೇಷನ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸೊ ಫೈನಲಿ ಆಗಿ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ರಾಜೇಶ್ ಕೃಷ್ಣ ಸರ್ ಬರ್ತಾ ಇದ್ದಾರೆ. ಎಲ್ಲರೂ ವೇಟಿಂಗ್ ಫಾರ್ ದ ರಾಜೇಶ್ ಕೃಷ್ಣ ಸರ್. ಇಲ್ಲೂ ಇದ್ದಾರೆ, ಮತ್ತೆ ಇಲ್ಲಿ ಕೆಳಗೂ ಎಲ್ಲರೂ ಕೂತಿದ್ದಾರೆ. ಇಲ್ಲಿ ಎಲ್ಲರೂ ಫ್ಯಾನ್ಸ್ ವೇಟ್ ಮಾಡ್ತಾ ಇದ್ದಾರೆ, ಯಾವಾಗ ಬರ್ತಾರೆ ಸರ್ ಅಂತೇಳಿ. ಇಲ್ಲಿ ನಮ್ಮ ಸಾರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆರಾಮಿದ್ದೀರಾ ಸರ್? ನನಗೆ ನಾನೇ
ಇದೇನ್ ಕನ್ಸ ನನ್ಸ ಅಂತ ಏನು ಇಲ್ಲ, ಅಷ್ಟೇ ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್. ನೀವಿಲ್ದೆ ನಿಮ್ಮ ಕಿವಿಗಳು, ನಿಮ್ಮ ಮನಸ್ಸುಗಳು, ನಿಮ್ಮ ಹೃದಯ ಈ ಒಂದು ಉಪಸ್ಥಿತಿಯಿಂದ ಗೊತ್ತಾಗ್ತಾ ಇದೆ. ನಿಮ್ಗೆ ಚಿರಸಾಷ್ಟಾಂಗ ನಮಸ್ಕಾರಗಳು. ಸೂಪರ್. ಈ ನಂಬಿಕೆ, ಈ ಕೃತಜ್ಞತೆ ನಿಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಥ್ಯಾಂಕ್ ಯು, ದಟ್ ಇಸ್ ರಿಯಲಿ ಸ್ವೀಟ್ ಆಫ್ ಯು. ಈಗ ಕವಿತೆ ಫೈನಲಿ ಆಗಿ ಎಲ್ಲ ಶೋ ಎಲ್ಲ ಮುಗಿದಾಯ್ತು. ಇಲ್ಲಿ ನಮ್ಮ ಸಾರ್ ಇದ್ದಾರೆ. ಸರ್ ಒಂದ್ಸಲ ನಮ್ಮ ರಾಯಚೂರಿಗೆ ಸ್ಪೆಷಲ್ ಸರ್. ನಮ್ಮ ನಿಜವಾಗ್ಲೂ ಏನಿದ್ರು ಎಲ್ಲರೂ ಸಾರಿಗೆ ಹೆಲ್ಪ್ ಮಾಡ್ತಾರೆ, ಹಂಗೆ ಸೇಫ್ಟಾಗಿ ನೋಡ್ತಾ ಇರ್ತಾರೆ ಒಂದು ಸಾರಿ. ಥ್ಯಾಂಕ್ ಯು ಸರ್. ಸೊ ಫೈನಲಿ ಆಗಿ ಮನೆಗೆ ಹೋಗ್ತಾ ಇದ್ದೀನಿ. ಗಾಯ್ಸ್, ಒಂದು ಪ್ರಾಬ್ಲಮ್ ಆಗ್ಬಿಡ್ತು. ಸೊ ಕರೆಕ್ಟಾಗಿ ಅಲ್ಲಿ ವಿಡಿಯೋ ಮಾಡ್ತಾಯಿದ್ದೆ ನಾನು. ಪೊಲೀಸ್ ಬಂದು ಮೊಬೈಲ್ ಕಸ್ಕೊಂಡ್ರು, ಯಾರಂತ ಕೇಳಿದರು. ಸೊ ಹಿಂಗೆ ಹೇಳಿದೆ, ಸರ್ ನಾನು ಯೂಟ್ಯೂಬ್ ಕಡೆಯಿಂದ ವೀಡಿಯೋ ಮಾಡ್ತೀನಿ ಸರ್, ಸೋಷಿಯಲ್ ಮೀಡಿಯಲ್ಲಿ ಹಾಕ್ತೀನಿ ಅಂತ ಹೇಳಿದೆ. ಪಾಸ್ ತೋರಿಸಿ ಅಂದರು, ಪಾಸ್ ಕೂಡ ತೋರಿಸಿದ್ದೆ. ಆ ಪಾಸ್ ಕಸ್ಕೊಂಡು ಮತ್ತು ಮೊಬೈಲ್ ಕಸ್ಕೊಂಡು ಒಂದು ಹೊರಗೆ ತಳ್ಳಿಬಿಟ್ರು. ಯಾರೋ ಒಬ್ಬರು ಮೇಡಮ್ ನಮ್ಗೆ ನಿಜವಾಗ್ಲೂ ಭಾಳ ಹೆಲ್ಪ್ ಮಾಡಿದ್ರು ನನಗೆ. ನಿಜವಾಗ್ಲೂ ಅವ್ರನ್ನ ಮರೆಯಂಗಿಲ್ಲ ನಾನು. ಸೊ ಗಾಯ್ಸ್, ಈ ವಿಡಿಯೋನ ನನಗೆ ವೈರಲ್ ಆಗಬೇಕು, ಈ ವಿಡಿಯೋ ಎಲ್ಲ ಕಡೆ ಹೋಗಬೇಕು ಪ್ಲೀಸ್. ನನಗೆ ಯಾಕಂದರೆ ಒಬ್ಬರು ವೀಡಿಯೋ ಮಾಡೋಣ ಹಿಂದಕ್ಕೆ ತಳ್ತಾರಲ್ವ, ನಂಗೆ ಅದೊಂದು ಇದಾಗತ್ತೆ. ಅಲ್ಲ, ನನ್ನ ಮಿಸ್ಟೇಕ್ ಇದನ್ನ ಒಪ್ಕೊಂತೀನಿ, ಹಂಗಂತಲ್ಲ. ಪೂರ್ತಿ ನಂಗೆ ಮುಂದಕ್ಕೆ ಹೋಗಿಲ್ಲ, ಅಷ್ಟೇ ಹತ್ರನೇ ಇದ್ದಿಲ್ಲ, ದೂರನೇ ಇದ್ದೆ ನಾನು. ಬಟ್ ನಂಗೆ ಕಸ್ಕೊಂಡ್ಬಾರ್ದು ಮೊಬೈಲ್ ಹೋಗೋದಲ್ವ. ಬಟ್ ಹಂಗೆ ಕೃಷ್ಣನೂ ಬಂದಿದ್ದ, ಅವನು ಬಂದು ಹೆಲ್ಪ್ ಮಾಡ್ದ. ನಿಜವಾಗ್ಲೂ ಅವನು ಹೆಲ್ಪ್ ಮಾಡ್ದ. ಬಟ್ ಮೊಬೈಲ್ ನಂಗೆ ಕಸ್ಕೋಬಾರ್ದು ಗೈಸ್. ಯಾಕಂದರೆ ವೀಡಿಯೋ ಎಲ್ಲರಿಗೂ ಒಂದು ಹಾಬಿ ಇರುತ್ತೆ, ಮಾಡ್ತಾರೆ, ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾರೆ, ನಮ್ಮ ರಾಯಚೂರು ಜನ ನೋಡ್ತಾರೆ ಅಂತ ಮಾಡಿರ್ತಾರೆ. ಬಟ್ ಈ ಮೊಬೈಲ್ ಕಸ್ಕೊಳ್ಳೋದು ರೈಟ್ಸ್ ಇಲ್ಲ ಅಲ್ಲ. ಮಾಡಿ ಹೇಳಿ ಹಿಂದಕ್ಕೆ ಹೋಗಿ ಅಂತ ಮೊಬೈಲ್ ಕಸ್ಕೋಬಾರ್ದು. ಸೊ ಫೈನಲಿ ಆಗಿ ಮನೆಗೆ ಬಂದು ರೀಚ್ ಆಗಿದ್ದೀನಿ. ಎಕ್ಸಾಕ್ಟಾಗಿ ಟೈಮ್ ಬಂದುಬಿಟ್ಟು 2 o'clock ಆಗಿದೆ. ಈಗ ತಾನೇ ಊಟ ಮುಗಿದಾಯಿತು. ಫ್ರೆಶ್ ಅಪ್ ಆಗಿಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿದೆ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದು ಹೋಗಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಎಲ್ಲರೂ ಕಾಯ್ತಾರೆ. ನಾಳೆ ಬರ್ತಾಯಿದ್ದಾರೆ VP ಸರ್ ಬರ್ತಾಯಿದ್ದಾರೆ. ಅವ್ರ ವಿಡಿಯೋ ನೋಡ್ಬೇಕಂದ್ರೆ ನಾಳೆ ಎಲ್ಲರೂ ವೆಯ್ಟ್ ಮಾಡಿ. ಇನ್ನು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ, ರಾಧೆ ರಾಧೆ.